ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುಗಳ ಕೃಪೆ ಬದುಕಿಗೆ ದಾರಿ, ರಾಯರು ಕೊಟ್ಟಿರೋ ಈ ಭಿಕ್ಷೆ. ಎಲ್ಲರಿಗೂ ಒಳ್ಳೆಯದಾಗಲಿ, ರಾಯರು ನಿಮಗೆ ಒಳ್ಳೇದು ಮಾಡಲಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ತುಂಬ ಜನ ಸ್ಯಾರಿಗಳನ್ನ ಬುಕ್ ಮಾಡ್ಕೊಂಡಿದ್ರಿ, ಆದರೆ ಯಾರಿಗೂ ಕೂಡ ಕೊಡೋಕ್ಕಾಗಲಿಲ್ಲ. ಒಂದು 15 ಡೇಸ್ ಅಂತ ಹೇಳಿದೆ, ಇವಾಗ ಆಲ್ರೆಡಿ 20 ಡೇಸ್ ಆಯ್ತಾ ಬಂತು. ಹಾಗಾಗಿ ತುಂಬ ಜನ ಆತಂಕದಲ್ಲಿ ಇದ್ದೀರಾ. ಮ್ಯಾಮ್ ಸ್ಯಾರಿ ಬಂದಿಲ್ಲ ಅಂತ ಸ್ವಲ್ಪ ಜನ ಬೇಜಾರು ಕೂಡ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನನಗೆ 15 ಡೇಸ್ಗೆ ಸ್ಯಾರೀಸ್ ಕೊಡ್ತೀನಿ ಅಂತ ಹೇಳಿ ಅವರು ಆರ್ಡ್ರ್ ತೊಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಆರ್ಡರ್ ತೊಗೊಂಡೆ. ಬಟ್ ಈ ಥರ ಲೇಟ್ ಆಗುತ್ತೆ ಅಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ತೊಗೊತಿರ್ಲಿಲ್ಲ. ನನಗೆ ಬೇಜಾರಾಗ್ತಿದೆ. ದಯವಿಟ್ಟು ಯಾರೆಲ್ಲ ಸ್ಯಾರಿಗಳನ್ನ ಬುಕ್ ಮಾಡ್ಕೊಂಡಿದ್ದೀರಾ, ಯಾರೂ ಬೇಜಾರು ಮಾಡ್ಕೋಬೇಡಿ. ಸೋಮವಾರ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ನಾನು ಸ್ಯಾರಿಗಳನ್ನ ಡಿಸ್ಪ್ಯಾಚ್ ಮಾಡಿಕೊಡ್ತೀನಿ. ನೀವು ಅಮೌಂಟ್ ಹಾಕಿದ್ದೀರಾ, ನಾನು ಯಾವುದೇ ಕಾರಣಕ್ಕೂ ಅದನ್ನು ಮರೀಲಿಲ್ಲ. ಎಲ್ಲರದ್ದು ಪ್ರತಿಯೊಬ್ಬರು ಯಾರ್ಯಾರು ಸ್ಯಾರಿಗಳನ್ನ ಬುಕ್ ಮಾಡ್ಕೊಂಡಿದ್ದೀರಾ ಅವ್ರದ್ದೆಲ್ಲರದ್ದು ಕೂಡ ನಾನು ಆಲ್ರೆಡಿ ಅಡ್ರೆಸ್ ಎಲ್ಲ ಟೈಪ್ ಮಾಡಿ ಎಲ್ಲ ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿಗೋಸ್ಕರ ವೇಟಿಂಗ್ ಮಾಡ್ತಾಯಿದ್ದೀನಿ. ಬಂದಿದ್ದ ತಕ್ಷಣ ಪ್ರತಿಯೊಬ್ಬರಿಗೂ ಸ್ಯಾರಿಗಳನ್ನ ಕಳಿಸ್ಕೊಡ್ತೀನಿ. ಯಾವುದೇ ರೀತಿ ಬೇರೆ ಥರ ಚಿಂತೆ ಮಾಡೋ ಅಗತ್ಯ, ಬೇಜಾರು ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಯಾಕೆಂದರೆ ರಾಯರಿದ್ದಾರೆ. ರಾಯರನ್ನು ನಂಬಿ ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನಿಯತ್ತಿಂದ ನನ್ನ ಕೆಲಸನ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರೂ ಭಯ ಬೀಳುವಂಥದ್ದು ಏನೂ ಇಲ್ಲ. ನೀವು ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದೀರಾ, ಖಂಡಿತ ಪ್ರತಿಯೊಬ್ಬರಿಗೂ ಸ್ಯಾರೀಸ್ಗಳನ್ನ ಕಳಿಸ್ಕೊಡ್ತೀನಿ. ಅಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಯಾವುದೇ ರೀತಿ ಮೋಸ, ವಂಚನೆ, ಇನ್ನೊಂದು ಯಾವುದೇ ರೀತಿ ಏನಿಲ್ಲ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಹೆಸರಿಟ್ಟು ನಾನು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ನಮ್ಮ ತಂದೆ ತಾಯಿಗೆ ನಾವು ಹೇಗೆ ಕೆಟ್ಟ ಹೆಸರನ್ನ ತರಬಾರ್ದು ಅಂತ ಅನ್ಕೋತೀವೋ, ಹಾಗೆ ನಾವು ರಾಯರ ಹೆಸರನ್ನ ಇಟ್ಕೊಂಡು ನಾವು ಮಾಡ್ತಾ ಇರೋ ಬಿಸ್ನೆಸ್ಗೂ ಅಷ್ಟೇ ಯಾವುದೇ ರೀತಿ ಇದರಿಂದ ಕೆಟ್ಟ ಹೆಸರನ್ನ ನಾವು ತಗೋಬಾರ್ದು. ನಾವು ಕೆಟ್ಟ ಹೆಸ್ರು ಏನಾರು ತೊಗೊಂಡ್ವಿ ಅಂದರೆ ಅದು ನಮ್ಮ ತಂದೆ ತಾಯಿಗೆ ಹೆಂಗೆ ಬೇಜಾರಾಗುತ್ತೋ ರಾಘವೇಂದ್ರ ಸ್ವಾಮಿಗಳಿಗೂ ಕೂಡ, ನಾವು ನಂಬಿರೋ ರಾಯರಿಗೂ ಬೇಜಾರಾಗುತ್ತೆ. ಹಾಗಾಗಿ ಯಾವುದೇ ರೀತಿ ನಮ್ಮ ಪೇಜಲ್ಲಿ ಅಂಥದ್ದೆಲ್ಲ ಏನೂ ತೊಂದರೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸ್ಯಾರಿಗಳನ್ನ ಕಳಿಸ್ಕೊಡ್ತೀನಿ. ಇವತ್ತು ಹೊಸ ಸ್ಯಾರಿ ಸ್ಟಾಕ್ಗಳು ಬಂದಿತ್ತು, ಹಾಗಾಗಿ ಆ ಸ್ಟಾಕೆಲ್ಲ ಓಪನ್ ಮಾಡ್ತಾಯಿದ್ದೆ. ನಿಮಗೆ ಇದರಲ್ಲಿ ಯಾವುದಾದ್ರೂ ಸ್ಯಾರೀಸ್ಗಳು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ನೀವು ಸ್ಯಾರಿನ ಬುಕ್ ಮಾಡ್ಕೋಬೋದು. ಇವತ್ತು ಗುರುವಾರ, ರಾಯರ ವಾರ, ಎಲ್ರಿಗೂ ಒಳ್ಳೇದು ಮಾಡಲಿ. ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ. ಇರೋದೇ 2 ದಿನ ಜೀವನ. ಇರೋವರೆಗೂ ನೋವಲ್ಲೇ ಸಾಯೋ ಬದಲು ಸ್ವಲ್ಪ ಖುಷಿಯಿಂದ, ನೆಮ್ಮದಿಯಿಂದ ಇರೋಣ. ನಮ್ಮನ್ನು ನಂಬಿಕೊಂಡು ಇರೋರಿಗೋಸ್ಕರ ನಾವು ಏನೇ ಕಷ್ಟ ಬಂದರೂ ಎಲ್ಲವನ್ನು ಸೈಡ್ಗೆ ಇಟ್ಕೊಂಡು ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ನೆನೆಸ್ಕೊಂಡು, ರಾಯರನ್ನ ನೆನೆಸ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಹಿಂದೆ ಏನಾಯಿತು ಅನ್ನೋದು ಬೇಡ, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯದ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಾವು ಹೋಗಬೇಕು ಹೊರತು ಬೇರೆ ಯಾವ ಚಿಂತೆನೂ ಮಾಡಬಾರ್ದು. ರಾಯರಿದ್ದಾರೆ. ರಾಯರು ಕೊಟ್ಟಿರೋ ಭಿಕ್ಷೆ ಯಾವತ್ತಿಗೂ ರಾಯರು ಕೊಟ್ಟಿದ್ದಾರೆ ಅಂದರೆ ಅದು ರಾಯರು ಯಾವತ್ತೂ ಕಿತ್ಕೊಳ್ಳಲ್ಲ. ಮನುಷ್ಯ ಕೊಟ್ಟು ಬೇಕಾದ್ರೆ ಕಿತ್ಕೋಬೋದು, ಆದರೆ ದೇವರು, ರಾಯರು ಯಾವತ್ತೂ ಹಂಗೆ ಮಾಡಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ರಾಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ, ಕೆಡೋದೂ ಇಲ್ಲ. ನಂಬಿಕೆಯೇ ರಾಯರು. ಯಾರನ್ನು ನೀವು ನಂಬಿಲ್ಲ ಅಂದರೂ ಗುರು ರಾಯರನ್ನು ನಂಬಿ ನಿಮಗೆ ಒಂದೊಳ್ಳೆ ದಾರಿ, ಒಂದೊಳ್ಳೆ ಜೀವನನ ಕೊಡ್ತಾರೆ. ಸ್ವಲ್ಪ ನಿಧಾನ ಆಗ್ಬೋದು, ಕೊಡ್ತಾರೆ. ತಾಳ್ಮೆನ ಯಾವತ್ತೂ ಕಳ್ಕೊಬಾರ್ದು. ನಮ್ಮ ತಾಳ್ಮೆ, ನಮ್ಮ ಪರೀಕ್ಷೆನ ರಾಯರು ಕೂಡ ನೋಡ್ತಾರೆ. ಯಾವುದಾದ್ರೂ ಒಂದು ರೂಪದಲ್ಲಿ ಕೊಟ್ಟು ಅದನ್ನೆಲ್ಲ ನಾವು ಗೆದ್ದು ಬಂದರೆ ಖಂಡಿತ ನಮ್ಮ ಕೈನ ರಾಯರೇ ಹಿಡಿತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಮೊಡಾಲ್ ಸಿಲ್ಕ್ ಯಾರ್ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಖಂಡಿತ ಸೋಮವಾರ ಡಿಸ್ಪ್ಯಾಚ್ ಮಾಡಿಕೊಡ್ತೀನಿ. ಯಾರೂ ಭಯ ಬೀಳಬೇಡಿ. ನಿಮ್ಮ ಅಮೌಂಟು ಕೊಟ್ಟಿರೋದಕ್ಕೆ ನಾನು ನಿಮಗೆ ಸ್ಯಾರೀಸ್ಗಳನ್ನ ಕಳಿಸ್ಕೊಡ್ತೀನಿ. ಇದೇ ಲಾಸ್ಟು. ನೆಕ್ಸ್ಟ್ ಟೈಮು ನಾನು ಈ ಥರ ಎಲ್ಲ ಬುಕ್ಕಿಂಗ್ ತೊಗೊಳ್ಳಲ್ಲ. ಯಾಕೆಂದರೆ ನನಗೆ ಬೇಜಾರು ಈ ಥರ ಎಲ್ಲ ಬುಕ್ಕಿಂಗ್ ತೊಗೊಂಡು. ಯಾಕೆಂದರೆ 15 ಡೇಸ್ ಅಂತ ಹೇಳಿದ್ರಲ್ಲ ಅಂತ ನಾನು ತೊಗೊಂಡೆ. ಬಟ್ ಇಷ್ಟು ದಿನ ಆಯ್ತಲ್ಲ, ಅದು ನನಗೂ ಎಲ್ಲೋ ಒಂದು ಕಡೆ ಬೇಜಾರಿದೆ. ಇದೇ ಲಾಸ್ಟ್. ಇನ್ನು ಮುಂದೆ ಯಾವುದೇ ರೀತಿ ಬುಕ್ಕಿಂಗ್ ತೊಗೊಳ್ಳಲ್ಲ. ತುಂಬ ಜನ ಬುಕ್ಕಿಂಗ್ ತೊಗೊಳ್ಳಿ ಅಕ್ಕ, ಇಲ್ಲ ನೀವು ಹಂಗೆಲ್ಲ ಮಾಡಲ್ಲ ಅಂತ ಹೇಳಿದ್ರಲ್ಲ ಅಂತ ನಾನು ತೊಗೊಂಡೆ. ಬಟ್ ಇದೇ ಲಾಸ್ಟ್. ಇವತ್ತು ಗುರುವಾರ. ಮುಂಚೆನೇ ನಾನು ಬುಕ್ಕಿಂಗ್ ಎಲ್ಲ ತೊಗೊಂಡು ಸ್ಯಾರಿನ ಇದು ಮಾಡಲ್ಲ. ಸ್ಯಾರಿನ ಕೈಯಲ್ಲಿ ಇಟ್ಕೊಂಡು ಬೇಕಾದ್ರೆ ಬುಕ್ಕಿಂಗ್ ತೊಗೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಯಾರು ಬೇಜಾರು ಮಾಡ್ಕೋಬೇಡಿ. ಮತ್ತೊಮ್ಮೆ ಕ್ಷಮೆ ಕೇಳ್ತಾಯಿದ್ದೀನಿ. ಯಾಕೆಂದರೆ ಇದು ನಂದು ತಪ್ಪಿದೆ. ಹಾಗಾಗಿ ನಾನು ಕ್ಷಮೆ ಕೇಳೋದ್ರಿಂದ ನಾನು ದೊಡ್ಡೋಳೇನಾಗಲ್ಲ, ಚಿಕ್ಕವಳು ಆಗಲ್ಲ. ಅದು ಒಂದು ಭಯ, ಭಕ್ತಿ, ಒಂದು ಮರ್ಯಾದೆ, ಒಂದು ಗೌರವ.
ನಾವು ಯಾವಾಗ ಒಬ್ರಿಗೆ ತಲೆ ಬಾಗಿಸ್ತೀವಿ ತಪ್ಪು ಮಾಡಿದಾಗ ಅಂದಾಗ ಅದಕ್ಕೆ ಒಂದು ಮರ್ಯಾದೆ, ಒಂದು ಗೌರವನ ನಾವು ಕೊಟ್ಟಾಗೆ. ನಾನು ಇವತ್ತು ಸ್ಯಾರಿಗಳನ್ನ ಕಳಿಸ್ಕೊಡ್ತೀನಿ 15 ಡೇಸಲ್ಲಿ ಅಂತ ಹೇಳಿದೆ, ಬಟ್ಟು ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಇನ್ನೂ ಮನೆಗೆ ಸ್ಯಾರಿ ಬಂದಿಲ್ಲ. ಬಂದಿದ್ದ ತಕ್ಷಣ ಪ್ರತಿಯೊಬ್ಬರಿಗೂ ನಾನು ಕಳಿಸ್ಕೊಡ್ತೀನಿ, ಮಿಸ್ ಮಾಡಿದೆ. ಯಾರೂ ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ರಾಘವೇಂದ್ರ ಸ್ಯಾರೀಸ್ ವಾಟ್ಸಪ್ ನಂಬರ್ಗೆ ಯಾವ ಸ್ಯಾರಿ ಬೇಕು ನೀವು ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ.